ಈ ಪಾನಕ ಯಾವ ರೀತಿ ಮಾಡುತ್ತೆ ಅಂದ್ರೆ ಆ ಕುಡಿದಂತ ವ್ಯಕ್ತಿಯನ್ನ ಅದು ಪಾತಾಳಕ್ಕೆ ತಳ್ಳುವಂತಹ ಒಂದು ಶಕ್ತಿ ಇರುವಂತಹ ಪಾನಕ. ಇಂಡಿಯಾದ ರಾಜ ಅವನ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಖುದ್ದಾಗಿ ಆ ಮೀಸೆ ಬೋಳಿಸಿ ಇವನನ್ನ ಜೈಲಿನಲ್ಲಿಟ್ಟಿದ್ದಾನೆ. ನಿಂತಿರ್ತೇವೆ ನಾವು 3 ಪಿಶಾಚಿಗಳನ್ನು ಮೀರುವ ತಾಕತ್ತು ಅವನಲ್ಲಿದೆ ಅನ್ನೋದನ್ನ ನಾನಂತೂ ನಂಬೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ನಾಟಕ ಬೋಳೆ ಶಂಕರ, ಚಂದ್ರಶೇಖರ ಕಂಬಾರರು ಬರೆದಿರುವಂತಹ ಬೋಳೆ ಶಂಕರ ನಾಟಕದಲ್ಲಿ 2 ದೃಶ್ಯಗಳನ್ನ ನಾವು ತಿಳ್ಕೊಂಡ್ವಿ. ಆ 2 ದೃಶ್ಯದಲ್ಲಿ ಬೋಳೆ ಶಂಕರ ಕಥಾನಾಯಕನಾಗಿರ್ತಾನೆ. ಆ ಬೋಳೆ ಶಂಕರ ನೇರ ಸರಳ ನುಡಿಯ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಒಬ್ಬ ಶ್ರಮಜೀವಿಯಾಗಿರುವಂತಹ ಕಥಾನಾಯಕನ ಬಗ್ಗೆ ನಾವು ತಿಳ್ಕೊಳ್ತಾ ಬಂದ್ವಿ. ಬೋಳೆ ಶಂಕರನ ಅಣ್ಣಂದಿರ ವ್ಯಕ್ತಿತ್ವ ಹೇಗಿತ್ತು, ಬೋಳೆ ಶಂಕರನ ವ್ಯಕ್ತಿತ್ವ ಹೇಗಿತ್ತು, ಹಾಗೆ ಮುಂದೆ ಪಿಸಾಚಿಗಳು ಬೋಳೆ ಶಂಕರ ಮತ್ತೆ ಅವನ 2 ಅಣ್ಣಂದಿರನ್ನ ಯಾವ ರೀತಿ ಅವರನ್ನ ಮನ ಪರಿವರ್ತನೆ ಮಾಡಿ ಅವರಲ್ಲಿ ಕೆಟ್ಟ ಒಂದು ದುರಾಲೋಚನೆಗಳನ್ನ ತುಂಬಿಸಿ ಅವರನ್ನ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ 3 ಪಿಶಾಚಿಗಳನ್ನ ಸೈತಾನ ಬಿಟ್ಟಿರ್ತಾನೆ. ಆ 3 ಪಿಶಾಚಿಗಳಲ್ಲಿ 2 ಪಿಶಾಚಿಗಳು ಬೋಳೆ ಶಂಕರನ ಅಣ್ಣಂದಿರಾದಂತ ಸರದಾರ ಸೋಮಣ್ಣ ಮತ್ತೆ ಸಾವುಕಾರ ಅವರನ್ನ ದುರ್ಬುದ್ಧಿಗೆ ಬದಲಾಯಿಸ್ತಾರೆ. ಆದ್ರೆ ಮತ್ತೊಂದು ಪಿಶಾಚಿಗೆ, ಆ 3ನೆಯ ಪಿಶಾಚಿಗೆ ಈ ಬೋಳೆ ಶಂಕರನ ಬುದ್ಧಿಯನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಪರಿಪರಿಯಾಗಿ ಆ ಒಂದು ಆಟಗಳನ್ನ ಆಡುತ್ತೆ ಅದು. ಆದ್ರೆ ಅದ್ಯಾವುದಕ್ಕೂ ಮಣಿಯಲ್ಲ ನಮ್ಮ ಈ ಶ್ರಮಜೀವಿ ಬೋಳೆ ಶಂಕರ. ಮುಂದಿನ ದೃಶ್ಯದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಬನ್ನಿ. ದೃಶ್ಯ 1, ದೃಶ್ಯ 2 ನಾವು ತಿಳ್ಕೊಂಡ್ವಿ. ಈಗ ದೃಶ್ಯ 3ರಲ್ಲಿ ಪಿಶಾಚಿಗಳ ಒಂದು ಅಟ್ಟಹಾಸ ಇರುತ್ತೆ ನೋಡಿ. ಜಯವು ನರಕದ ಮಾಲೀಕ. ಕುಡಿದ ಪಿಶಾಚಿಗಳು ಹಾಡುತ್ತಾ ಬರುತ್ತದೆ, 1ನೆಯದು ಚಿಂತೆ ಮಾಡುತ್ತಾ ಕೂತಿದೆ. ಪಿಶಾಚಿಗಳಿಗೆ ಏನಾಗಿದೆ ಅಂದ್ರೆ, ಪಿಶಾಚಿಗಳು 3 ಪಿಶಾಚಿಗಳನ್ನ ಸೈತಾನ ನರಕದಿಂದ ಭೂಲೋಕಕ್ಕೆ ಕಳಿಸಿರ್ತಾನೆ. 3 ಪಿಶಾಚಿಗಳಲ್ಲಿ 2 ಪಿಶಾಚಿಗಳು ಯಶಸ್ಸನ್ನ ಗಳಿಸಿರುತ್ತೆ ಅವ್ರು ಬಂದಿರುವಂತ ಕಾರ್ಯದಲ್ಲಿ. ಆದ್ರೆ 1 ಪಿಶಾಚಿ ಮಾತ್ರ ಅದು ತುಂಬಾ ಚಿಂತೆಯಲ್ಲಿರುತ್ತೆ. ಯಾಕೆಂದ್ರೆ ಅದರ ಒಂದು ಕಾರ್ಯ ಯಶಸ್ವಿಗೊಳ್ಳಲಿಲ್ಲ. ಆ ಒಂದು ಚಿಂತೆಯಲ್ಲಿ ಅವರು 3 ಜನ ಸೇರಿ ಕುಡಿತಾರೆ. ಆ ಒಂದು ಕುಡಿದ ಮತ್ತಿನಲ್ಲಿ ಒಂದು ಹಾಡನ್ನ ಪಿಶಾಚಿಗಳು ಕೂತ್ಕೊಂಡು ಹಾಡುತ್ತೆ. ಜಯವು ನರಕದ ಮಾಲೀಕ, ನಿನ್ನ ಖುಷಿಗೆ ಪಾನಕ, ಎಲುಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ, ಅಡಿಗಡಿಗೆ ನಡೆಗೆಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ. ಅಂದ್ರೆ ಅವರು ಪಾನಕವನ್ನ ಕುಡಿತಾರೆ. ಆ ಕುಡಿತಾ ಆ ಒಂದು ಹಾಡನ್ನ ಅವರು ಹಾಡ್ತಾರೆ. ಆ ಕೆಲವು 2 ಪಿಶಾಚಿಗಳು ಸಂತೋಷದಿಂದ ಆಡಿದ್ರೆ 1 ಪಿಶಾಚಿ ಮಾತ್ರ ಚಿಂತೆಯಲ್ಲಿ ಇರುತ್ತೆ. ಜಯವು ನರಕದ ಮಾಲೀಕ ಅಂದ್ರೆ 2 ಪಿಶಾಚಿಗಳಿಗೆ ಬಂದಿರೋ ಕಾರ್ಯದಲ್ಲಿ ಯಶಸ್ಸು, ಜಯ ಸಿಕ್ಕಿರೋದ್ರಿಂದ ಅವರು ಜಯವು ನರಕದ ಮಾಲೀಕ, ನಿನ್ನ ಖುಷಿಗೆ ಪಾನಕ ಅಂದ್ರೆ ನರಕದ ಮಾಲೀಕನಾದಂತ ಸೈತಾನನಿಗೆ ಜಯ ಸಿಕ್ಕಿದೆ. ಆ ಒಂದು ಖುಷಿಗೆ ನಾವೀಗ ಪಾನಕವನ್ನ ಕುಡಿತಾ ಇದ್ದೀವಿ. ಎಲುಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ ಅಂದ್ರೆ ದೇಹದ ಒಳಗಡೆ ಹೋಗಿ ಆತ್ಮದಲ್ಲಿ ಅದು ಇಳಿದು ಅದರ ಒಂದು ಅಟ್ಟಹಾಸವನ್ನ ಮೆರೆಯುವಂತಹ ಪಾನಕ ಅದು. ಅಂಥ ಪಾನಕವನ್ನ ನಾವು ಅಡಿಗಡಿಗೆ ನಡೆಗಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ ಇದು. ಈ ಪಾನಕ ಯಾವ ರೀತಿ ಮಾಡುತ್ತೆ ಅಂದ್ರೆ ಆ ಕುಡಿದಂತ ವ್ಯಕ್ತಿಯನ್ನ ಅದು ಪಾತಾಳಕ್ಕೆ ತಳ್ಳುವಂತಹ ಒಂದು ಶಕ್ತಿ ಇರುವಂತಹ ಪಾನಕ ಇದು ನಾವು ಕುಡಿತಾ ಇರೋದು ಅಂತ ಹೇಳಿ ಅವರು ಪಿಶಾಚಿಗಳು ಹಾಡ್ತಾ ಇವೆ. ಮುಂದೆ ಪಿಶಾಚಿ 3, ಈ 2 ಪಿಶಾಚಿಗಳು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇರುತ್ತೆ. ಆ 1 ಪಿಶಾಚಿ ಮಾತ್ರ ಚಿಂತೆಯಲ್ಲಿರುತ್ತೆ. ನೋಡಿ, ಈಗ ಪಿಶಾಚಿ 2 ಮತ್ತು ಪಿಶಾಚಿ 3 ಪರಸ್ಪರ ಮಾತನಾಡಿಕೊಳ್ಳುವಂತಹ ಒಂದು ವಿಚಾರ ಈ ದೃಶ್ಯದಲ್ಲಿ ಬರುತ್ತೆ. ಅದ್ಯಾಕೆ ನಾನು ಕುಡಿದಾಗಲೆಲ್ಲ ಈ ಲೋಕ ತೂರಾಡುತ್ತದೆ? ಪಿಶಾಚಿ 2, ಸೆಗಣಿ ಮೇಲೆ ಕಾಲಿಟ್ರು ಜಾರೋದಿಲ್ಲ ನಾನು, ಗೊತ್ತಾ? ಪಿಶಾಚಿ 3, ನೀನು ಕುಡಿದದ್ದು ನೀರು, ಹೆಂಡ ಅಂತ ತಿಳಿದುಕೊಂಡಿದ್ಯಾ ಅಷ್ಟೇ. ಪಿಶಾಚಿ 2, ನೀರಿನ ವೈರಿ ಕಂಡ್ಲಾ ನಾನು, ನೀರು ಬೆರೆಸೋದೇ ಇಲ್ಲ, ನೇರ ಹಾಗೆ ಮೈ ಚರ್ಮ ತುಂಬೋ ತನಕ ಕುಡಿತೀನಿ. ನೀರು ಕುಡಿಯೋನು ಅಂತ ನನಗಂತೀಯ ಬೇಕುಪ್ಪ? ನಿನ್ನಮ್ಮ ನೀರು ಕುಡಿಯೋಳು, ನಿನ್ನಪ್ಪ ನೀರು ಕುಡಿಯೋನು. ಪಿಶಾಚಿ 3, ಮನುಷ್ಯರ ತರ ಮಾತಾಡಿ ಪಿಶಾಚಿಗಳ ಅವಮಾನ ಮಾಡ್ತೀಯಲ್ಲೋ,
ಪಿಶಾಚಿ 2, ನನಗೆ ಮನುಷ್ಯ ಅಂತೀಯೋ ಕದೀಮ, ನೀ ಮನುಷ್ಯ, ನಿನ್ನಪ್ಪ ಮನುಷ್ಯ. ಸೊ 2 ಇಲ್ಲಿ ಬರುವಂಥದ್ದು 2 ಪಿಶಾಚಿಗಳು ಅವರ ಒಂದು ಕೆಟ್ಟ ಒಂದು ಮಾತುಗಳಿಂದ ಅವರವರೇ ಪರಸ್ಪರ ಇಬ್ಬರನ್ನ ಬೈಕೊಳ್ತಾ ಇರುವಂತಹ ಒಂದು ದೃಶ್ಯ ನಾವು ಈ 3ನೆಯ ಒಂದು ದೃಶ್ಯದಲ್ಲಿ ನೋಡ್ತೀವಿ. 3ನೇ ಪಿಶಾಚಿ ಕುಡಿದ ಮತ್ತಿನಲ್ಲಿ ಈ ಒಂದು ಭೂಮಿ ತೂರಾಡ್ತಿದೆ ಅಂತ ಹೇಳುತ್ತೆ, ಅದಕ್ಕೆ ಇದು. 2ನೇ ಪಿಶಾಚಿ ನಾನು ನೀರು ಸೇರಿಸದೆ ಹಾಗೆ ಕುಡಿತೀನಿ ಅಂತ ಹೇಳುತ್ತೆ. ಅವರಿಬ್ರು ಮನುಷ್ಯರನ್ನ ಮಧ್ಯ ಎಳೆದು ಇಬ್ರು ಬೈದುಕೊಳ್ಳುವಂತಹ ಒಂದು ದೃಶ್ಯ ಇದು. ಮುಂದೆ ಪಿಶಾಚಿ 3, ಸಕಾಲದಲ್ಲಿ ಬಾಯಿ ಮುಚ್ಚದಿದ್ದರೆ ಅನ್ನಬಾರದನ್ನು ಅಂದು ಬಿಡ್ತೇನೆ. ಪಿಶಾಚಿ 2, ಹೆದರಿಕೆ ಆಗ್ತೀಯೇನೋ ಬಡವ, ನಿನ್ ತಾತ ಮನುಷ್ಯ, ನಿನ್ನ ಅಜ್ಜ ಮನುಷ್ಯ. ಪಿಶಾಚಿ 3, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯಾ. ಪಿಶಾಚಿ 2, ನಿನ್ನ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಮನುಷ್ಯರು ಕಣೋ. ಪಿಶಾಚಿ 3, ನಿನ್ನಮ್ಮ ದೇವತೆ ಕಣೋ. ಪಿಶಾಚಿ 2, ಆಘಾತ ಹೊಂದಿ ಏನಂದೆ, ನನ್ನಮ್ಮ ದೇವತೆ ಅಂದೆಯ, ಅಯ್ಯೋ ಅಯ್ಯೋ ಸೈತಾನ ತಂದೆ, ನೀನೇ ಕಾಪಾಡೋ ಯಪ್ಪ ಅಳುವನು. ಅಯ್ಯೋ ದೇವತೆ ಅಂದೆಯಲ್ಲೋ ನನ್ನಮ್ಮನ್ನ, ಹೇಗೋ ಅವಳ ಮುಖ ನೋಡ್ಲಿ, ಅವಳಿಗೆ ಆ ವಿಷಯ ಗೊತ್ತಾದ್ರೆ ಅಯ್ಯೋ ಯಜಮಾನರಿಗೆ ಹೇಳಿ ನರಕದಿಂದ ನಿನ್ನನ್ನು ಹೊರಗೆ ಹಾಕಿಸದಿದ್ದರೆ ನಾನು ಪಿಶಾಚಿನೇ ಅಲ್ಲ. ಸೊ ಇಲ್ಲಿ ಮನುಷ್ಯರು ಮತ್ತು ದೇವರು ಪಿಶಾಚಿಗಳಿಗೆ, ಆ ಸೈತಾನನಿಗೆ ಆಗದಂತಹ ಒಂದು ಜೀವ ಅದು. ಸೊ ಅದರಿಂದ ನೀನು ಮನುಷ್ಯ, ನೀನು ಮನುಷ್ಯ, ನೀನು ದೇವತೆ ಅಂತ ಹೇಳ್ಕೊಂಡು ಬೈತಾ ಇದ್ರೆ ಅದು ಏನು ಅರ್ಥ ಬರುತ್ತೆ ಅಂದ್ರೆ ಅವರ ಭಾಷೆಯಲ್ಲಿ, ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದು ಕೆಟ್ಟದಾದಂತ ಒಂದು ಪದ ಆಗಿರುತ್ತೆ. ಅಂದ್ರೆ ದೇವತೆ ಅಂದ್ಬಿಟ್ರೆ ಒಂದು ಸೈತಾನನಿಗೆ ಕೋಪ ಬರುವಂತಹ ವಿಚಾರ, ಮನುಷ್ಯ ಅಂದ್ಬಿಟ್ರೆ ಮನುಷ್ಯ ಕೋಪ ಬರುವಂತ ವಿಚಾರ. ಪಿಶಾಚಿಗಳು ಅಂದ್ರೆ ಯಾರು? ಪಿಶಾಚಿಗಳು ಅಂದ್ರೆ ದೇವತೆಗೆ ಮತ್ತೆ ಮನುಷ್ಯನಿಗೆ ಕೆಟ್ಟದ್ದನ್ನ ಮಾಡುವ, ಕೆಟ್ಟದ್ದನ್ನ ಬಯಸುವ, ಒಂದು ಆಲೋಚನೆ ಇರುವ, ದುರ್ಬುದ್ಧಿ ಇರುವ, ಕೆಟ್ಟ ಬುದ್ಧಿ ಇರುವಂತಹ ಒಂದು ಪ್ರಾಣಿ ಅಥವಾ ಒಂದು ರೂಪ ಅಂತ ಹೇಳ್ಬೋದು. ಅದಕ್ಕೆ ಅವರವರೇ ಮನುಷ್ಯ ದೇವತೆ ಅಂತೆಲ್ಲ, ಒಂದು ಪಿಶಾಚಿ ಇನ್ನೊಂದು ಪಿಶಾಚಿಗೆ ನಿನ್ನಮ್ಮ ದೇವತೆ ಅಂದಾಗ ಅದು ಜೋರಾಗಿ ಅಳುತ್ತೆ. ಅದೇನು ಹೇಳ್ಕೊಳುತ್ತೆ, ಅಮ್ಮ ಅಂತ ಹೇಳ್ಬಿಟ್ಟಿಯಾ, ಅಮ್ಮನನ್ನ ದೇವ್ರು ಅಂತ ಹೇಳ್ಬಿಟ್ಟಿಯಾ. ದೇವ್ರು ಅಂತ ಹೇಳ್ಬಾರದು, ದೇವ್ರು ಅಂದ್ರೆ ಅದು ನಮ್ಮ ಒಂದು ಸೈತಾನ ಕುಲಕ್ಕೆ ಅದು ಕೆಟ್ಟ ಪದ, ಅದು ದೇವ್ರು ಅಂತ ಬಳಸಬಾರ್ದು. ನೀ ಸೈತಾನ ಅಂತ ಹೇಳಿದ್ರೆ ಒಳ್ಳೇದು, ನೀ ಪಿಶಾಚಿ ಅಂತ ಹೇಳಿದ್ರೆ ಒಳ್ಳೇದು. ಅದು ಬಿಟ್ಟು ನೀ ಮನುಷ್ಯ, ನೀನು ದೇವತೆ ಅಂತ ಹೇಳ್ಬಾರ್ದು. ಹೇಳಿದ್ರೆ ಸೈತಾನ ನಮ್ಮನ್ನ ಹೊರಗಡೆ ಹಾಕ್ಬಿಡ್ತಾನೆ ಅಂತೆಲ್ಲ ಅವರವರೇ ಒಂದು ಪಿಶಾಚಿಗಳು ಮಾತನಾಡಿಕೊಳ್ಳುವಂತ ಒಂದು ಭಾಷೆ ಇದು. ಮುಂದೆ ಪಿಶಾಚಿ 3, ನಮ್ಮಿಬ್ಬರ ಜಗಳದಲ್ಲಿ ಯಾಕಣ್ಣ ಯಜಮಾನರ ಹೆಸರು ತರಬೇಕು. ಪಿಶಾಚಿ 2, ಮತ್ತೆ ನೀನ್ ನನ್ನಮ್ಮನಿಗೆ ದೇವತೆ ಅಂದದ್ದು. ಪಿಶಾಚಿ 3, ಅಲ್ಲವೋ ನಾವು ಪಿಶಾಚಿಗಳು ಸುಳ್ಳು ಹೇಳೋದೇ ನಮ್ಮಲ್ಲಿ ಸಭ್ಯತೆ ಅಲ್ಲವೇ. ಪಿಶಾಚಿ 2, ಅಂದ್ರೆ ಪಿಶಾಚಿ 3, ಅಂದ್ರೆ ನಾನ್ ನಿಮ್ಮಮ್ಮನ ದೇವತೆ ಅಂದದ್ದು ಸುಳ್ಳೇ ಕಣ್ಲಾ. ಪಿಶಾಚಿ 2, ಹಂಗೇಳು ಮತ್ತೆ. ಪಿಶಾಚಿ 3, ನೀ ನನಗೆ ಮನುಷ್ಯ ಅಂದದ್ದು ಸುಳ್ಳು ತಾನೆ. ಪಿಶಾಚಿ 2, ಓಹೋ. ಪಿಶಾಚಿ 3, ಬಾ ಹೋಗೋಣ, ಬೋಳೆಶಂಕರನ ಹತ್ತಿರ ಹೋದ್ನಲ್ಲ ತಮ್ಮ, ಅವನಿಗೇನಾಯ್ತು ನೋಡೋಣ. ಈ 2 ಪಿಶಾಚಿಗಳು, 3 ಮತ್ತು 2ನೆಯ ಪಿಶಾಚಿಗಳು ಬೋಳೆಶಂಕರನ ಅಣ್ಣಂದಿರ ಬುದ್ಧಿ ಕೆಡಿಸಿ ಅವರ ಮನಸ್ಸಿನ ಒಳಗಡೆ ಹೊಕ್ಕಿ ಅವರಲ್ಲಿ ಕೆಟ್ಟ ಬುದ್ಧಿಯನ್ನ ಹುಟ್ಟಿಸಿ ಆ ಒಂದು ಕೆಟ್ಟ ದುರಾಲೋಚನೆಗಳನ್ನ ಮೂಡಿಸಿದಿ ಅವರನ್ನ ಹಾಳು ಮಾಡಿದಂತಹ ಒಂದು ಈ 2 ಪಿಶಾಚಿಗಳು ಪರಸ್ಪರ ಅವರವರೇ ಬೈಕೊಳ್ಳುವಂತ ದೃಶ್ಯ ಇದು. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ, ನಮ್ಮ ಒಂದು ಪಿಶಾಚಿ ಕುಲಕ್ಕೆ ಏನು ಅಂದ್ರೆ ಸುಳ್ಳು ಹೇಳೋದೇ ಒಂದು ಸಭ್ಯತೆ ಅಲ್ವಾ. ಅಂದ್ರೆ ಅವರು ಸುಳ್ಳು ಹೇಳೋದು, ಕೆಟ್ಟದ್ ಮಾಡೋದು ಇದೇ ಒಂದು ಪಿಶಾಚಿಗಳ ಗುಣ. ಆದ್ರಿಂದ ನಿನ್ನಿಗೆ ನಾನು ಸುಳ್ಳು ಹೇಳಿದೆ, ನಿನ್ನ ಅಮ್ಮ ದೇವತೆ ಅಂತ ಹೇಳಿದ್ದು ಸುಳ್ಳು ಅಂತ ಹೇಳುತ್ತೆ. ಆಗ ಇನ್ನೊಂದು ಪಿಶಾಚಿಗಳಿದೆ, ಆಗ ನೀನ್ ನನ್ನ ಮನುಷ್ಯ ಅಂತ ಹೇಳಿದ್ದು ಅದು ಸುಳ್ಳ. ಹೌದು, ಮನುಷ್ಯ ಅಂತ ಹೇಳಿದ್ದು ಕೂಡ ಸುಳ್ಳು. ಈಗ ನಾವೇ ಮಾತಾಡೋದಕ್ಕಿಂತ ನಮ್ಮ ತಮ್ಮ ಬೋಳೆಶಂಕರನ ಹತ್ರ ಹೋಗಿದಾನಲ್ಲ, ಅವನು ಏನ್ ಮಾಡಿದಾನೆ, ಅವನಲ್ಲಿ ಯಾವ ಜಯ ಸಿಕ್ಕಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಇಬ್ರು ಹೊರಡುತ್ತಾರೆ. ಇಬ್ರು ಸೇರ್ಕೊಂಡು ಹಾಡಾಡ್ತಾರೆ ನೋಡಿ. ಜಯವು ನರಕದ ಮಾಲಿಕ, ನಿನ್ನ ಖುಷಿಗೆ ಪಾನಕ, 1 ಗುಟುಕು ಪೂರಕ, 2 ಗುಟುಕಿಗೆ ಮಾರಕ, 3 ಗುಟುಕಿಗೆ ತಾರಕ, 4 ಗುಟುಕಿಗೆ ನಾರಕ. ಕುಡಿತಾ ಪಾನಕವನ್ನ ಕುಡಿತಾ ಇವರು ಈ ಒಂದು ಹಾಡನ್ನ ಹಾಡ್ತಾರೆ. ಅರೆ ನನ್ ತಮ್ಮ ಇಲ್ಲೇ ಕುಂತವನೇ. ಆಗ ಪಿಶಾಚಿ 2 ಆ 1ನೇ ಪಿಶಾಚಿಯನ್ನ ಕೇಳ್ತಾರೆ, ಅಯ್ಯೋ ದ್ರಾಬೆ ಏನೋ ಮಾಡ್ತಾ ಇದ್ಯಾ. ದ್ರಾಬೆ ಅಂದ್ರೆ ಒಂದು ಪೆದ್ದು ತರ.
ಏನು ಗೂಬೆ ಅಂತ ಹೇಳ್ತಾರೆ, ಆ ಒಂದು ದ್ರಾಬೆ ಅಂತ ಅವರ ಒಂದು ಪಿಶಾಚಿ ಭಾಷೆಯಲ್ಲಿ ಹೇಳ್ತಾರೆ. ಏನ್ ಮಾಡ್ತಿದ್ಯಾ ಅಂತ ತಮ್ಮನನ್ನ ಕೇಳ್ಬೇಕಾದ್ರೆ ಪಿಶಾಚಿ ಒಂದು ಹೇಳುತ್ತೆ, ನನ್ನ ದುರ್ದೈವದ ಮೇಲೆ ಒಂದಿಷ್ಟು ಉಗಿತಾ ಇದ್ದೀನಿ. ಅಂದ್ರೆ ತುಂಬಾ ಚಿಂತೆಯಲ್ಲಿ ಆ ಒಂದನೇ ಪಿಶಾಚಿ ಕೂತಿರುತ್ತೆ. ಯಾಕೆಂದ್ರೆ ಈ ಎರಡು ಪಿಶಾಚಿಗಳು ಜಯ ಕಂಡಿರುತ್ತೆ ಅವರ ಕಾರ್ಯದಲ್ಲಿ, ಈ ಒಂದನೇ ಪಿಶಾಚಿ ಜಯ ಕಂಡಿರಲ್ಲ. ಸೊ ಈ ಒಂದನೇ ಪಿಶಾಚಿ ತನ್ನ ದುರ್ದೈವದ ಮೇಲೆ, ಅಂದ್ರೆ ನನ್ನನ್ನು ನರಕದಿಂದ ಯಾಕೆ ಕಳ್ಸಿದ್ದಾರೆ, ಆ ಕೆಲಸ ನಾನು ಮಾಡ್ಲಿಲ್ಲ, ಸೊ ಅದಕ್ಕೆ ನನಗೆ ಬೇಜಾರಾಗ್ತಿದೆ ಅಂತ ಹೇಳುತ್ತೆ. ಆಗ ಎರಡನೇ ಪಿಶಾಚಿ, ನಿನಗೆ ನೀನೇ ಮರ್ಯಾದೆ ಮಾಡ್ಕೊಳ್ತೀಯಲ್ಲಪ್ಪ, ನಮಗೂ ಅವಕಾಶ ಕೊಡು, ಥೂ. ಒಂದನೇ ಪಿಶಾಚಿಯ ಮೇಲೆ ಉಗಿಯುವನು. ಆ ಒಂದನೇ ಪಿಶಾಚಿಗೆ ಉಗಿತಾ ಹೇಳ್ತಾರೆ, ನಿನಗೆ ಅವಮಾನ ಮಾಡ್ಕೊಳ್ಳೋದಕ್ಕಿಂತ ನಾವು ನಿನ್ನನ್ನು ಅವಮಾನ ಮಾಡೋದೇ ಒಳ್ಳೇದು ಅಂತ ಹೇಳಿ ಅದ್ರ ಮೇಲೆ ಉಗಿತಾರೆ. ಈಗ ಮುಂದೆ ಒಂದನೇ ಪಿಶಾಚಿಯ ಒಂದು ಕಥೆನ ಕೇಳೋಣ. ಪಿಶಾಚಿ 3. ನಗಾಡಿ ಹಾಡೋ ಕಾಲದಲ್ಲಿ ಏಟು ತಿಂದ ನಾಯಿ ಹಾಗೆ ಕೂತಿದ್ಯಲ್ಲ, ಏನು ಕತೆ? ಪಿಶಾಚಿ 1, ನಿಮಗೆ ಸಂತೋಷವಾಗಿರೋದಕ್ಕೆ ಕಾರಣಗಳಿರ್ಬೇಕು, ನನಗಿಲ್ಲ, ಹೋಗ್ಲಿ, ನಿಮ್ ಕೆಲ್ಸವೇನಾಯ್ತು ಹೇಳಿ. ಪಿಶಾಚಿ 3, ಆಗೋದೇನು, ಇಬ್ರು ಅಣ್ಣಂದಿರು ನೀನು ಯಾರನ್ನು ತೋರಿಸಿದ್ರೆ ಅವರ ಕರುಳು ಕಿತ್ತು ತಿಂತಾರೆ, ಅವರಿಬ್ರು ತಮ್ಮ ಹೆಂಡಂದಿರನ್ನು ಕೊಂದು ಕುಣಿದಾಡೋ ದೃಶ್ಯ ನೋಡ್ಬೇಕು, ಬೇಕಿದ್ರೆ ಹೇಳು. ಪಿಶಾಚಿ 2, ನಿನಗೆ ಮನರಂಜನೆ ಬೇಕಿದ್ದರೆ ಹೇಳು, ಆ ಮೀಸೆ ಮತ್ತು ಹೊಟ್ಟೆಯವನನ್ನ ಹಿಡಿದುಕೊಂಡು ಬರೋದು 2 ನಿಮಿಷದ ಕೆಲಸ. ಪಿಶಾಚಿ 1, ಇದನ್ನೆಲ್ಲ ಹೇಗೆ ಸಾಧಿಸಿದ್ರಿ? ಈಗ ಇಲ್ಲಿ ನಿಜವಾದ ಒಂದು ಮಾತುಕತೆ ಆಗುತ್ತೆ. ಹೇಗೆ ಅಂದ್ರೆ ಪಿಶಾಚಿ 3 ಹೇಳುತ್ತೆ, ನಗಾಡಿ ಜಯ ಸಿಕ್ಕಿ ಆ ಪಾನಕ ಕುಡಿತಾ ಖುಷಿಯಿಂದ ನಾವು ಹಾಡು ಹಾಡ್ತಾ ಎಂಜಾಯ್ ಮಾಡುವಂತ ಕಾಲದಲ್ಲಿ ನೀನ್ ಯಾಕೆ ಒಂಥರ ಬೇಜಾರಲ್ಲಿ ನಾಯಿ ತರ ಕೂತಿದ್ಯಾ, ನಿನ್ ಕತೆ ಏನು ಅಂತ ಕೇಳುತ್ತೆ 3ನೇ ಪಿಶಾಚಿ. ಯಾರನ್ನ? 1ನೇ ಪಿಶಾಚಿಯನ್ನ. ಆ 1ನೇ ಪಿಶಾಚಿ ಯಾರಿಂದೆ ಹೋಗಿದ್ದಾರೆ? ಬೋಳೆಶಂಕರನ ಹಿಂದೆ ಹೋಗಿರುವಂತ ಪಿಶಾಚಿಯನ್ನ ಬೋಳೆಶಂಕರನ ಅಣ್ಣಂದಿರನ್ನ ಬದಲಾಯಿಸಿರುವ 3 ಮತ್ತು 2ನೇ ಪಿಶಾಚಿಗಳು ಕೇಳ್ತಾ ಇರುವ ಮಾತು. ಈಗ ಅದು ಹೇಳುತ್ತೆ, ನಿಮಗೆ ಸಂತೋಷ ಆಗಿರೋದಕ್ಕೆ ಕಾರಣ ಇದೆಯಪ್ಪ, ನೀವು ನರಕದಿಂದ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ ಆ ಕಾರ್ಯವನ್ನ ಪೂರ್ಣಗೊಳಿಸಿದ್ದೀರಾ, ನೀವು ಸಂತೋಷ ಪಡ್ತೀರಾ. ಆದ್ರೆ ನಾನು ಆ ಕೆಲಸ ಮಾಡ್ಲಿಲ್ವಲ್ಲ, ನನ್ನಿಂದ ಆಗ್ಲಿಲ್ವಲ್ಲ ಅಂತ ಹೇಳಿ ಬೇಜಾರಾಗುತ್ತೆ. ನೀವೇನೇನ್ ಕೆಲಸ ಮಾಡಿದ್ರಾ, ಹೇಗೆ ಅವ್ರನ್ನೆಲ್ಲ ಸರಿ ಚೇಂಜ್ ಮಾಡಿದ್ರಾ ಅಂತ ಅವನು ಕೇಳುತ್ತಾನೆ 1ನೆಯ ಪಿಶಾಚಿ. ಈಗ 3ನೆಯ ಪಿಶಾಚಿ ಹೇಳುತ್ತೆ, ಆಗೋದೇನೋ, ಇಬ್ರು ಅಣ್ಣಂದಿರಿದಾರಲ್ಲ ಅವ್ರನ್ನ ಪೂರ್ತಿಯಾಗಿ ನಾವು ಹೇಳ್ದಾಗೆ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ಯಾರ್ದಾದ್ರೂ ಕರುಳನ್ನ ಬಗೆದು ತಗೊಂಬಾ ಕೊಂದು ಅಂತ ಹೇಳಿದ್ರೆ ಅದಕ್ಕೂ ರೆಡಿ, ಅವ್ರ ಹೆಂಡ್ತಿರನ್ನೇ ಕೊಂದು ಅಂತ ಹೇಳಿದ್ರು ಅದಕ್ಕೂ ರೆಡಿ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡ್ ಬಂದು ನಿನ್ ಮುಂದೆ ತೋರಿಸ್ಬೇಕು ಅಂದ್ರೆ 2 ನಿಮಿಷ ಸಾಕು ಅಂತ ಹೇಳ್ತಾರೆ. ಸೊ ಹೀಗೆ ಈ ಒಂದು 2 ಮತ್ತು 3ನೆಯ ಒಂದು ಪಿಶಾಚಿಗಳು ಮಾಡಿರುವ ಕೆಲಸವನ್ನ ಪಿಶಾಚಿ 1ಕ್ಕೆ ಹೇಳ್ಕೊಡ್ತಾ ಇರುತ್ತೆ. ಆಗ ಪಿಶಾಚಿ 1 ಹೇಳುತ್ತೆ, ಇದೆಲ್ಲ ಹೇಗೆ ಸಾಧ್ಯ ಆಯ್ತಪ್ಪ, ನೀವು ಹೇಳ್ದಾಗೆ ಅವರಿಬ್ರು ಕುಣಿತಾರೆ ಅಂತಿರಲ್ಲ, ಅದು ಹೇಗ್ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಆಗ ಮುಂದೆ ನೋಡಿ ಏನಾಗುತ್ತೆ, ಮುಂದೆ ಹೇಳ್ತಾ ಹೋಗುತ್ತೆ ಪಿಶಾಚಿ 3 ಹೇಗೆ ಸಾಧ್ಯ ಆಯ್ತು ಅಂತ ಹೇಳೋದನ್ನ. ಸರದಾರ ಸೋಮಣ್ಣ ಇದ್ದಾನಲ್ಲ, ಮೊದಲು ಅವನ ಮೀಸೆ ಹುಲಸಾಗಿ ಬೆಳೆಯೋ ಹಾಗೆ ಮಾಡಿದೆ, ಬೆಳೀತೋ ಇಲ್ವೋ ಶೂರ ಧೀರ ಅಂತ ಜಂಬ ಕೊಚ್ಕೊಳ್ಳೋ ಹಾಗೆ ಮಾಡಿ ಮೀಸೆ ತೀಡಿಕೊಳ್ಳೋ ಹಾಗೆ ಮಾಡಿದೆ. ಆಮೇಲೆ ಒಬ್ಬ ರಾಜನ ಹತ್ರ ಕಳಿಸ್ದೆ, ರಾಜ ಇವನನ್ನ ಸೇನಾಪತಿ ಮಾಡ್ದ, ಆದ್ರೂ ಅವನ ಮೀಸೆ ಬೆಳಿತಾನೇ ಇತ್ತು. ಮೀಸೆ ಎಷ್ಟಪ್ಪ ಬೆಳೀತು ಅಂದ್ರೆ ಅವನಿಗೆ ದೇಶವೇ ಕಾಣದಾಯ್ತು, ಯಾರ್ಯಾರನ್ನೋ ತುಳಿದ, ಯಾರ್ಯಾರನ್ನೋ ಎಡವಿದ, ಕೊನೆಗೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಹೋಗೋ ಹಾಗೆ ಮಾಡಿದೆ. ಇಂಡಿಯಾ ದೇಶದ ರಾಜನಿಗಾದರೆ ಕಣ್ಣು ಸರಿಯಾಗಿ ಕಾಣಿಸ್ತಿತ್ತು, ಜೊತೆಗೆ ಹುಲ್ಲಿನಿಂದ 1 ಲಕ್ಷ ಸೈನ್ಯ ತಯಾರಿಸಿಕೊಟ್ಟಿದ್ದೆ. ಕೊನೆಗೆ ನಮ್ಮ ಮೀಸೆ ಸೋತು ಸೆರೆ ಸಿಕ್ಕ ಇಂಡಿಯಾದ ರಾಜ ಅವನ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಖುದ್ದಾಗಿ ಆ ಮೀಸೆ ಬೋಳಿಸಿ ಇವನನ್ನ ಜೈಲಿನಲ್ಲಿಟ್ಟಿದ್ದಾನೆ. ಈಗ ನಾನು ಮಾಡಬೇಕಾದದ್ದು ಒಂದೇ ಸಣ್ಣ ಕೆಲಸ, ಅವನನ್ನ ಮುಗಿಸೋದು. ಈಗ 1ನೇ ಪಿಶಾಚಿ ಕೇಳುತ್ತೆ, ಇದೆಲ್ಲ ಹೇಗ್ ಸಾಧ್ಯ ಆಯ್ತು, ಅವರಿಬ್ರು ಅಣ್ಣ ತಮ್ಮಂದಿರನ್ನ ನಿಮ್ ಕೈಯೇ ನೀವು ಹೇಳ್ದಾಗೆ ಕುಣಿಸ್ತಾ ಇದ್ದೀರಲ್ಲ ಅಂತ. ಆಗ 3ನೇ ಪಿಶಾಚಿ ಹೇಳುತ್ತೆ, ಸರ್ದಾರ್ ಸೋಮಣ್ಣ ಇದ್ದಾನಲ್ಲ ಬೋಳೆಶಂಕರನ ಅಣ್ಣ, ಸರ್ದಾರ್ ಸೋಮಣ್ಣನನ್ನ ಏನ್ ಮಾಡಿದೆ ನಾನು, ತಗೊಂಡೆ. ಹೇಗೆ? ಅವನಿಗೆ ಮೀಸೆ ಹುಲೂಸಾಗಿ ಮೀಸೆ ಬೆಳೆಸ್ಲಿಕ್ಕೆ ಅವನಿಗೆ ಒತ್ತಾಸೆ ಕೊಟ್ಟೆ.
ಅವನು ಒಳಗಡೆ ಸೇರ್ಕೊಂಡು. ಆಮೇಲೆ ಅವನನ್ನ ಜಂಬ ಕೊಚ್ಕೊಳ್ಳೋ ಹಾಗೆ ಮಾಡಿದೆ. ಈ ಮೀಸೆ ಬೆಳೀತಾ ಬೆಳೀತಾ ಏನಾಯ್ತು, ಇವನಿಗೆ ಜಂಬ ದುರಾಂಕಾರ ಎರಡೂ ಬೆಳೀತು. ಇವನನ್ನ ಒಂದು ರಾಜನ ಹತ್ರ ಸೇನಾಧಿಪತಿ ಮಾಡಿದೆ. ಆ ರಾಜನ ಹತ್ರ ಸೇನಾಧಿಪತಿ ಮಾಡಿ ಇವನು ಮೀಸೆ ಬೆಳೆಸ್ತಾ 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 ಇರಾಯ್ತು. ಆ ಮೀಸೆ ಎಷ್ಟು ಬೆಳೀತು ಅಂದ್ರೆ ಅವನಿಗೆ ಯಾರೂ ಕಾಣದೇ ಆಗ್ಬಿಟ್ರು. ಅಷ್ಟು ದುರಂಕಾರ, ಅಷ್ಟು ಜಂಬ ಬರ್ಲಿಕ್ಕೆ ಶುರು ಆಯ್ತು. ಇದರಿಂದ ಕೊನೆಗೆ ಇಂಡಿಯಾ ದೇಶದ ಮೇಲೆ ದಾಳಿ ಆಯ್ತು. ಇಂಡಿಯಾ ದೇಶದ ರಾಜ ಏನ್ ಮಾಡ್ತಾನೆ, ಇವನನ್ನ ಸೆರೆ ಹಿಡಿದು ಬಿಡ್ತಾನೆ. ಸೆರೆ ಹಿಡಿದು ಇವನ ಮೀಸೆಗೆ ಮಣ್ಣು ಹಾಕಿ ಆ ಮೀಸೆನೆಲ್ಲ ಬೋಳ್ಸಿ ಅವನನ್ನ ಜೈಲಿಗೆ ಹಾಕ್ತಾರೆ. ಈಗ ಅವನನ್ನ ಜೈಲಲ್ಲಿ ಕೊಳಿತಾ ಇದ್ದಾನೆ. ಅವನನ್ನ ಈಗ ಒಂದೇ ಒಂದು ಕೆಲಸ ಬಾಕಿ ಇದೆ, ಅವನನ್ನ ಏನ್ ಮಾಡೋದು, ಫಿನಿಶ್ ಮಾಡ್ಬಿಡೋದು. ಯಾಕೆ ಅಂದ್ರೆ ಸೈತಾನ ಹೇಳಿ ಕಳ್ಸಿರೋದೇನು, 3 ಪಿಶಾಚಿಗಳನ್ನ ಕಳ್ಸಿದ್ದು. ಈ 3 ಜನ ಅಣ್ಣ ತಮ್ಮಂದಿರಿದಾರಲ್ಲ, 3 ಜನ ಅಣ್ಣ ತಮ್ಮಂದಿರನ್ನ ಕೊಂದ್ಬಿಟ್ಟು, ಅಂದ್ರೆ ಅವರಿಂದ ಕೆಟ್ಟ ಕೆಲಸಗಳನ್ನ ಭೂಮಿ ಮೇಲೆ ಮಾಡಿಸಿ ಅವರನ್ನ ಕೊಂದು ಅವರನ್ನ ನರಕಕ್ಕೆ ತರ್ಕೊಂಡ್ ಬರ್ಬೇಕು ಅಂತ. ಅದರಿಂದ ಅವನಿಂದ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿಸಿ ಆಯ್ತು ಸರದಾರ ಸೋಮಣ್ಣನಿಂದ ಪಿಶಾಚಿ 3. ಈಗ ಅವನನ್ನ ಏನ್ ಮಾಡ್ಬೇಕು, ಅವನನ್ನ ಮುಗಿಸ್ಬಿಡಬೇಕು, ಕೊಂದು ಬಿಡಬೇಕು. ಅದೊಂದೇ ಕೆಲಸ ಬಾಕಿ ಅಂತ 3ನೇ ಪಿಶಾಚಿ ತಾನ್ ಮಾಡಿರುವಂತ ಕೆಲಸದ ಬಗ್ಗೆ ಕೊಚ್ಕೊಳ್ಳುತ್ತೆ. ಈಗ 2ನೇ ಪಿಶಾಚಿ ಏನ್ ಹೇಳುತ್ತೆ, ಆಗ 1ನೇ ಪಿಶಾಚಿ ಹೇಳುತ್ತೆ ನೀನೇನ್ ಮಾಡಿದ್ಯಣ್ಣ ಅಂತ 2ನೇ ಪಿಶಾಚಿಯನ್ನ ಕೇಳುತ್ತೆ. 2ನೇ ಪಿಶಾಚಿ ಈಗ ಹೇಳುತ್ತೆ, ನನ್ನ ಬಗ್ಗೆ ನೀವ್ ಯಾರು ಯೋಚನೆ ಮಾಡೋದೇ ಬೇಡ. ಸಾವುಕಾರ ಡಬ್ಬುನನ್ನ ಸರಿಯಾಗಿ ಹಿಡಿದು ಬಿಟ್ಟಿದ್ದೇನೆ. ಸಾವುಕಾರ ಡಬ್ಬು ಅಂದ್ರೆ ಸಾವುಕಾರ ಕಾಮಣ್ಣ, ಬೋಳೆಶಂಕರ್ನ ಅಣ್ಣ, 2ನೇ ಅಣ್ಣ, ಹಿಡಿದು ಬಿಟ್ಟಿದ್ದೇನೆ. ಈಗ ಅವನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅವನು ತನ್ನ ಮೊಣಕಾಲು ನೋಡಿದರೆ ಗುರುತು ಹಿಡಿಯೋದೇ ಇಲ್ಲ. ಹೇಗಪ್ಪ ಇದನ್ನೆಲ್ಲ ಮಾಡಿದೆ ಅಂದ್ರೆ, ಮೊದಲು ಅವನಿಗೆ 5 ಎಲೆ ಆಟ ಕಲಿಸಿ 2 ಸೇರಿ 5 ಆಗೋದನ್ನ ಕಲಿಸ್ದೆ ತೋರಿಸ್ದೆ. ಅವನನ್ನ ಹಾಳು ಮಾಡಿದ್ದೆ ಹೇಗೆ ಅಂತ ಪಿಶಾಚಿ ಇಸ್ಪೀಟ್ ಕಲಿಸ್ತು. ಆಮೇಲೆ ಮೋಸ ಮಾಡೋದನ್ನ ಕಲಿಸ್ದೆ, ಕಳ್ಳತನ ಮಾಡೋದನ್ನ ಕಲಿಸ್ದೆ. ಇತ್ತೀಚೆಗಂತೂ ಕೋಟಾ ನೋಟಿನ ವ್ಯವಹಾರದಲ್ಲೂ ಅವನ್ನ ಸಿಕ್ಕಾಕಿಸ್ದೆ. ಕೋಟಾ ನೋಟಿನ ನವನ ಹೆಂಡತಿ ಯಾವತ್ತು ವಿಧವೆ ಅಂತಾರಲ್ಲ ಹಾಗೆ, ನೀನ್ ಯಾವಾಗ ಆಗ್ಲಿ ಅಂದ್ರೆ ಆವಾಗ ಅವನನ್ನ ಸೆರೆ ಹಿಡಿಸಿ ಕೊಲ್ಲೋದಕ್ಕೆ ನಾನ್ ರೆಡಿ. ಆಯ್ತಲ್ಲಪ್ಪ ನಿನ್ ಕತೆ ಏನು? 2ನೇ ಪಿಶಾಚಿ ಏನ್ ಮಾಡಿದೆ, 1ನೇ ಪಿಶಾಚಿ 3ನೇ ಪಿಶಾಚಿ ಏನ್ ಮಾಡ್ತು, ಸರ್ದಾರ ಸೋಮಣ್ಣನ ಮೀಸೆ ಬೆಳೆಸಿ ದುರಾಂಕಾರ ಬರ್ಸಿ ಸೇನಾಧಿಪತಿ ಮಾಡಿಸಿ ಅವನನ್ನ ಬೇರೆ ರಾಜ್ಯದ ರಾಜ ಹಿಡ್ದು ಅವನನ್ನ ಮೀಸೆ ಬೋಳ್ಸಿ ಶಿಕ್ಷೆ ಕೊಟ್ಟು ಜೈಲಲ್ಲಿ ಹಾಕ್ಬಿಟ್ರು. 2ನೇ ಅವನು ಸಾವುಕಾರ ಡಬ್ಬಣ್ಣ ಅಂದ್ರೆ ಕಾಮಣ್ಣ, ಅವನನ್ನ ಇಸ್ಪೀಟ್ ಕಳಿಸಿ ಬೇಡದ್ದು ಮೋಸ, ದಗ, ವಂಚನೆ, ಕಳ್ಳತನ, ಕೋಟಾ ನೋಟು ನಾವು ಒಂದು ವ್ಯವಹಾರದಲ್ಲಿ ಸಿಕ್ಕಾಕ್ಸಿದ್ದಾನೆ. ಕೋಟಾ ನೋಟಿನ ವ್ಯವಹಾರದಲ್ಲಿ ಸಿಕ್ಕಾಕಿಸಿದವರು ಯಾವತ್ತಾದ್ರೂ ಜೈಲಿಗೆ ಹೋಗೋರೆ ಅವರು. ಆದ್ರಿಂದ ಅವನು ಯಾವತ್ತು ಬೇಕೋ ಅವತ್ತು ಹೇಳು ಅವನನ್ನ ಜೈಲಿಗೆ ಕಳಿಸೋಕ್ಕೆ ನಾನು ರೆಡಿ. ಅದ್ರ ಜೊತೆಗೆ ಅವನನ್ನ ಅಲ್ಲೇ ಮುಗಿಸ್ಬಿಡ್ತೀನಿ, ಅವನ ಕೆಲಸ ಫಿನಿಶ್. ಅಲ್ಲಿಗೆ 2 ಅಣ್ಣಂದಿರು, ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ, 3ನೇ ಪಿಶಾಚಿ 2ನೇ ಪಿಶಾಚಿ ಕೆಲಸ ಮುಗೀತು. ಈಗ ಅವನ್ ಕೇಳ್ತಾನೆ ನಿನ್ ಕತೆ ಹೇಳು ಅಂತ 1ನೇ ಪಿಶಾಚಿನ. 1ನೇ ಪಿಶಾಚಿ ಕಷ್ಟಕ್ಕಿಟ್ಟುಕೊಂಡಿದೆ. ಅಂಥದ್ದೇನಾಯ್ತಯ್ಯ ಅಂದ್ರೆ ನನಗ್ ಕಷ್ಟ ಆಗಿದೆ, ಅಂಥದ್ದೇನಾಯ್ತಯ್ಯ ಅಂತ ಕೇಳಬೇಕಾದ್ರೆ ಪಿಶಾಚಿ 1 ಹೇಳುತ್ತೆ, ಅವನ ಸಾವಾಸ ಬಾರಿ ಕಷ್ಟ ಕಣಯ್ಯ, ಯಾವ ಪಟ್ಟು ಹಾಕಿದ್ರೂ ನುಣುಚ್ಕೊಳ್ತಾನೆ. ನಾನು ಚಾಪೆ ಕೆಳಗೆ ನುಗ್ಗಿದರೆ ಅವನು ರಂಗೋಲಿ ಕೆಳಗೆ ನುಸುಳ್ತಾನೆ. ಅಪ್ಪ ಅಂದ್ರೆ ನಿಮ್ಮಪ್ಪ ಅಂತಾನೆ. ಯಾರದು? ನಮ್ಮ ಬೋಳೆಶಂಕರ. ಪಿಶಾಚಿ 3 ಯಾರು? ಬೆಪ್ತಕಡಿನಾ? ಪಿಶಾಚಿ 1 ಅವನೇ ಕಣಯ್ಯ, ಬದುಕಿನ ಬಗ್ಗೆ ಅವನಿಗೆ ಒಂದು ತಕಾರಿಲ್ಲ ಗೊತ್ತಾ. ಪಿಶಾಚಿ 2 ಹೋಗ್ಲಿ ನೀನು ಏನೇನ್ ಪ್ರಯತ್ನ ಮಾಡ್ದೆ ಹೇಳು. ಪಿಶಾಚಿ 1 ಪಿಶಾಚಿ ತರ ಬೈದಾಡಲಿ ಅಂತ ರೊಟ್ಟಿ ಕದ್ದೆ, ಒಂದು ಕೆಲಸ. ಸಿಟ್ಟಿಗೇಳಲಿ ಅಂತ, ತಂತ್ರಿಯಾಗಲಿ ಅಂತ, ಹಸಿದು ಕ್ರೂರಿಯಾಗಲಿ ಅಂತ, ಕೊಚ್ಚಿ ಬಿದ್ದು ಹೊರಳಾಡ್ಲಿ ಕೊಚ್ಚಲಿ ಅಂತ ಪಾನಕ ಕೊಟ್ಟೆ. ಹೊಟ್ಟೆ ನೋವು ಅಂತ 1 ಸಾರಿ ಹೊಟ್ಟೆ ಹಿಡ್ಕೊಂಡವನು ಅಷ್ಟೇ, ಯಾವುದಕ್ಕೂ ಜಪ್ಪಯ್ಯ ಅನ್ನಲ್ವೇ. ನಾವು ಉದ್ದೇಶಪೂರ್ವಕ ಮರೆತವನ ಹೆಸರನ್ನು ಕ್ಷಣಕ್ಕೊಮ್ಮೆ ಸ್ಮರಿಸುತ್ತಿದ್ದರೆ ಅವನ ಹತ್ತಿರ ಹೋಗೋದೇಗೆ? ಕ್ಷಣಕ್ಕೊಮ್ಮೆ ಸ್ಮರಿಸುತ್ತಿದ್ದರೆ ಅಂದ್ರೆ ಅವನು ಶಿವ ಶಿವ ಅಂತ ಹೇಳ್ತಾನೆ ನೋಡಿ.
ಇವರು ಮರ್ತಿರೋದಂದ್ರೆ ಇವರಿಗೆ ಆಗದಂತ ಹೆಸರು, ಪಿಶಾಚಿಗಳ ವಂಶಕ್ಕೆ ಕುಲಕ್ಕೆ ಆಗದಂತ ಹೆಸರು ದೇವರ ಹೆಸರು, ದೇವರ ನಾಮ ಶಿವ ಶಿವ ಅಂತ ಬೋಳೆಶಂಕರ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಹೇಳ್ತಾ ಇರ್ತಾನೆ. ಆ ಒಂದು ಹೆಸರನ್ನ ಕೇಳಿದಾಗ ಪಿಶಾಚಿ, ಈ 1ನೇ ಪಿಶಾಚಿಗೆ ಆಗಲ್ಲ, ಎಲ್ಲ ಪಿಶಾಚಿಗೂ, ಬಟ್ 1ನೇ ಪಿಶಾಚಿಗೆ ಆಗಲ್ಲ. ಈಗ 1ನೇ ಪಿಶಾಚಿ ಹೇಳುತ್ತೆ, ನಾನ್ ಹೋಗಿದ್ದೀನಲ್ಲ, ನೀವ್ ಹೋದವ್ರೇನೋ ಸುಲಭದಲ್ಲಿ ಸಿಕ್ಕಾಕೊಂಡ್ರು ನಿಮ್ ಕೈಗೆ, ಬಟ್ ನಾನ್ ಹೋಗಿದ್ದೀನಲ್ಲ ಅವನ ಕೈಯಿಂದ ನನಗೆ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ನಾನು ಹೇಳ್ದಾಗೆ ಅವನು ಆಡ್ತಾ ಇಲ್ಲ. ಹಾಗಾದ್ರೆ ಅವನು ಯಾರು? ಬೆಪ್ತಕಡಿ ಬೋಳೆಶಂಕರನ ಅಂತ ಕೇಳ್ಬೇಕಾದ್ರೆ ಹೌದು, ಬೆಪ್ತಕಡಿನ ಅಂದ್ರೆ ಬೆಪ್ತಕಡಿ ಬೋಳೆಶಂಕರ, ಬೋಳೆಶಂಕರನ ಬೆಪ್ತಕಡಿ ಅಂತ ಕರೀತಾರೆ. ಸೊ ಬೆಪ್ತಕಡಿ ಬೋಳೆಶಂಕರ. ಆ ಬೋಳೆಶಂಕರ ಹೇಗೆ, ಯಾವ ರೀತಿಯ ವ್ಯಕ್ತಿ ಅಂದ್ರೆ, ನೀನು ಅವನನ್ನ ಹಾಳು ಮಾಡ್ಲಿಕ್ಕೆ ಯಾವ್ಯಾವ ಕೆಲಸ ಮಾಡಿದೆ ಅಂತ 2ನೇ ಪಿಶಾಚಿ ಕೇಳ್ಬೇಕಾದ್ರೆ ಅವನು ಏನ್ ಹೇಳ್ತಾನೆ? 1ನೇ ಪಿಶಾಚಿ ಅಂದ್ರೆ, ನಾನು ರೊಟ್ಟಿ ಕದ್ದೆ, ರೊಟ್ಟಿಯನ್ನ ಕದ್ದಿದ್ದಲ್ವಾ ಮೊದಲನೇ ದೃಶ್ಯದಲ್ಲಿ ನೋಡಿದ್ರಲ್ಲ, ಅವನಿಗಿಟ್ಟಿರುವಂತ ರೊಟ್ಟಿನ ಕದ್ಬಿಟ್ಟು ಅವನು ಕಿರ್ಚಾಡ್ಲಿ, ಕೂಗಾಡ್ಲಿ, ಹೊರಳಾಡ್ಲಿ ಅಂತ ಹೇಳಿ ಅದನ್ನು ನೋಡ್ದ, ಆಗ್ಲಿಲ್ಲ. ಓ, ಹಸಿದವರು ರೊಟ್ಟಿ ತಿನ್ಲಿ ಅಂತ ಇವನು ಕೆಲಸ ಮಾಡ್ದ. ಆಮೇಲೆ ಮತ್ತು ಬರುವಂತ ಪಾನಕವನ್ನ ಇಟ್ಟ, ಆ ಪಾನಕವನ್ನ ಬಾಯಾರಿಕೆ ಆಗುತ್ತೆ ಅಂತ ಕುಡಿಲಿ ಅಂತ ಇಟ್ರೆ ಆ ಪಾನಕವನ್ನ ಕುಡ್ದ, ಸ್ವಲ್ಪ ಹೊಟ್ಟೆ ನೋವು ಅಂತ ಅನ್ಕೊಂಡು ಕೆಲಸಕ್ಕೆ ಶುರು ಮಾಡ್ದ. ಆಮೇಲೆ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಅವನ ಹತ್ರ ಹೋದ್ರೆ ಸಾಕು, ಏನ್ ಅಂತಾನೆ ಅವನು, ಈ ಪಿಶಾಚಿಗಳಿಗೆ ಇಷ್ಟ ಇಲ್ಲದ ಒಂದು ಹೆಸರನ್ನ ಅವನು ಸ್ಮರಿಸ್ತಾ ಇರ್ತಾನೆ. ಸೊ ಇದನ್ನ ಕೇಳಿದಾಗ ಅವನ ಹತ್ರ ಹೋಗೋದೇ ಕಷ್ಟ ಅಂತ ಪಿಶಾಚಿ 1 ಹೇಳುತ್ತೆ. ಈಗ ಪಿಶಾಚಿ 2, ಎಲ ಅಯೋಗ್ಯ, ಬೆಪ್ತಕಡಿ ಇಂಥ ದೇವತೆ ಅಂತ ಗೊತ್ತಿರ್ಲಿಲ್ವೇ? ಪಿಶಾಚಿ 3, ಯಜಮಾನರಿಗಿದು ಗೊತ್ತಾದರೆ ನಿನ್ನನ್ನ ಪಂಡರಾಪುರವೋ ಸಾವಳಿಗೆ ಮಠವೋ ಇಂಥ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಎಸೆಯೋದು ಗ್ಯಾರಂಟಿ. ಪಿಶಾಚಿ 2, ಕೈಲಾಸದಲ್ಲಿ ಎಸೆದ್ರು ಆಶ್ಚರ್ಯ ಇಲ್ವೇ? ಪಿಶಾಚಿ 1, ಏನಾದ್ರೂ ಬದುಕು ಉಪಾಯ ಹೇಳ್ರಯ್ಯ ಅಂದ್ರೆ ಪಿಶಾಚಿ 3, ಹೀಗೆ ಮಾಡಿದರೆ ನಿನಗೆ ಸಹಾಯವಾಗುತ್ತಾ ನೋಡು, ಹೇಗೋ ಸರ್ದಾರ್ ಸೋಮಣ್ಣ, ಸಾವ್ಕಾರ್ ಕಾಮಣ್ಣ ನಮ್ಮ ಕೈಯಲ್ಲಿದ್ದಾರೆ, ಹೇಳಿದಾಗೆ ಕೇಳ್ತಾರೆ, ಅವರನ್ನ ಅಲ್ಲಲ್ಲೇ ಕೊಲ್ಲೋದ್ರ ಬದಲು ಬೆಪ್ತಕಡಿ ಹತ್ರ ಕಳ್ಸಿದ್ರೆ ಹೇಗೆ? ಈಗ ಪಿಶಾಚಿ 1 ಯಾವುದೇ ಒಂದು ಕೆಲಸ ಮಾಡ್ಲಿಲ್ಲ, ಯಾವುದೋ ಯಜಮಾನ ಅಂದ್ರೆ ಸೈತಾನ ಕಳ್ಸಿರೋ ಕೆಲಸ ಮಾಡ್ಲಿಲ್ಲ. ಅದಕ್ಕೆ 2 ಮತ್ತು 3ನೇವ್ರು ಹೇಳ್ತಾರೆ, ಅಯ್ಯೋ ನೀನು ಯಜಮಾನ ಹೇಳಿರೋ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಿನ್ನನ್ನ ಯಾವ್ದಾದ್ರು ದೇವಾಲಯಕ್ಕೋ ಕೈಲಾಸಕ್ಕೋ ಪಂಡರಿಪುರ ಕ್ಷೇತ್ರಗಳಿಗೋ ಕಳಿಸ್ಬಿಡ್ತಾರೆ. ಅಂದ್ರೆ ಅಂತ ಪುಣ್ಯಕ್ಷೇತ್ರಗಳಿಗೆ ಪಿಶಾಚಿಗಳು ಹೋಗಲ್ಲ ಅಲ್ವಾ, ಪಿಶಾಚಿಗಳು ಹೋಗಕ್ಕೆ ಸಾಧ್ಯ ಆಗಲ್ಲ. ಸೊ ಅದರಿಂದ ಆ ಪಿಶಾಚಿಗಳಿಗೆ ಶಿಕ್ಷೆ ಕೊಡೋದು ಅಂದ್ರೆ ಅಂತ ಪುಣ್ಯಕ್ಷೇತ್ರಗಳಿಗೆ ಹಾಕ್ಬಿಡೋದು. ಆ ಪುಣ್ಯಕ್ಷೇತ್ರಗಳಿಗೆ ನಿನ್ನನ್ನು ಹಾಕ್ಬಿಟ್ರೆ ಏನ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಆಗ ಪಿಶಾಚಿ 1 ಹೇಳುತ್ತೆ, ಏನಾದ್ರೂ ಒಂದು ಬದುಕೋ ಒಂದು ದಾರಿ ತೋರ್ಸಯ್ಯ ಅಂದ್ರೆ ನೀನು ಆ ಶಿಕ್ಷೆ ಕೊಡ್ತಾರೆ ಈ ಶಿಕ್ಷೆ ಕೊಡ್ತಾರೆ ಅಂತೀಯಲ್ಲ ಅಂತ 2 ಪಿಶಾಚಿಗಳಿಗೆ 1ನೇ ಪಿಶಾಚಿ ಹೇಳುತ್ತೆ. ಆಗ 3ನೇ ಪಿಶಾಚಿ ಒಂದು ಉಪಾಯವನ್ನ ಹೇಳುತ್ತೆ, ನೋಡು ಈ ತರ ಒಂದು ಐಡಿಯಾ ಮಾಡಿದ್ರೆ ಹೇಗೆ ನೀನು ಬೋಳೆಶಂಕರನನ್ನ ಕೆಟ್ಟವನಾಗಿ ಮಾಡ್ಲಿಕ್ಕೆ ಅಂತ. ಯಾವ ಐಡಿಯಾ? ಸೋಮಣ್ಣ ಮತ್ತೆ ಸಾವ್ಕಾರ ಕಾಮಣ್ಣ ಇವರಿಬ್ರು ಇದಾರಲ್ಲ, ಇವರಿಬ್ರು ಏನಿದ್ರು ನಮ್ಮಿಬ್ರು ಕೈಯಲ್ಲಿದ್ದಾರೆ. ಸೊ ನಾವು ಹೇಳಿದಾಗೆ ಕೇಳ್ತಾರೆ. ಆದ್ರಿಂದ ಅವ್ರನ್ನ ಹಾಗೆ ಮುಗಿಸ್ಬಿಡು, ಅಂದ್ರೆ ಕೊಲ್ಲೋದ್ರ ಬದಲು ಅವರನ್ನ ಬೆಪ್ತಕಡಿ ಹತ್ರ ಕಳಿಸಿದ್ರೆ ಹೆಂಗೆ ಅಂತ. ಅಂದ್ರೆ ಬೆಪ್ತಕಡಿ ಹತ್ರ ಮತ್ತೆ ಪುನಃ ಆಲ್ರೆಡಿ ಬೆಪ್ತಕಡಿಯಿಂದ ಇರೋ ಬರೋ ಆಸ್ತಿ ಹಣ ಅಂತಸ್ತುನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಈಗ ಬೋಳೆಶಂಕರ ಒಬ್ಬನೇ ಆಗ್ಬಿಟ್ಟಿದ್ದಾನೆ. ಆದ್ರೂ ಬೋಳೆಶಂಕರ ಹೆದರುತ್ತಿಲ್ಲ. ಆದ್ರೆ ಇವರಿಬ್ರು ಕೆಟ್ಟ ಕೆಲಸಗಳನ್ನ ಮಾಡಿ ಆ ಇರೋ ಆಸ್ತಿಗಳನ್ನೆಲ್ಲ ಕಳ್ಕೊಂಡು ಜೈಲಲ್ಲಿ ಇದಾರಲ್ಲ, ಅವರನ್ನ ಕರ್ಕೊಂಡೋಗಿ ಪುನಃ ಬೋಳೆಶಂಕರನ ಹತ್ರ ಹಾಕಿದ್ರೆ ಹೇಗೆ? ಅವರಿಬ್ಬರಿಂದನೇ ಹೇಳಿ ಇವನನ್ನ ಕೆಟ್ಟವನಾಗಿ ಮಾಡಿಸಿದ್ರೆ ಹೇಗೆ ಅನ್ನೋಂಥ ಒಂದು ಐಡಿಯಾವನ್ನ ಈ ಪಿಶಾಚಿ 3ನೇ ಪಿಶಾಚಿ 1ನೇ ಪಿಶಾಚಿಗೆ ಕೊಡುತ್ತೆ. ಈಗ ಆ ಐಡಿಯಾ ಸಕ್ಸಸ್ ಆಗುತ್ತಾ ನೋಡೋಣ. ಪಿಶಾಚಿ 2, ಹೇಗೇನ್ ಸರಿಯಾಗಿರುತ್ತೆ, ಇಬ್ಬರಿಗೂ ಅವನ ನೆಮ್ಮದಿ ನೋಡಿ ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಉರಿದ್ರೆ ಜಗಳ ಆಡ್ತಾರೆ. ಜಗಳ ಆಡಿದ್ರೆ ಬೆಪ್ಪಕ್ಕಡಿನಿಗೂ ರೇಗಿ ಶಾಪ ಹಾಕ್ತಾನೆ. ಅಲ್ಲಿಗೆ ನಮ್ಮ ಸೀಮೆಯಲ್ಲಿ ಅವನೊಂದು ಹೆಜ್ಜೆ ಹಾಕಿದ ಹಾಗೆ. ಅಂದ್ರೆ
ಬೆಪ್ತಕಡಿ ಇದಾನಲ್ಲ ಅವನೊಂದು ಶಾಪ ಹಾಕ್ತಾನೆ. ಆಗ ಏನಾಗುತ್ತೆ, ಅಲ್ಲಿಗೆ ಒಂದು ಬೆಪ್ತಕಡಿನು ರೇಗಿ ಅಂದ್ರೆ ಅವನನ್ನ ಇವರಿಬ್ಬರನ್ನ ಕರ್ಕೊಂಡೋಗಿ ಮತ್ತೆ ಬೆಪ್ತಕಡಿ ಹತ್ರ ಸೇರ್ಸಿದಾಗ ಆ ಬೆಪ್ತಕಡಿಗೆ ಕೋಪ ಬರುತ್ತೆ. ಓಹೋ ಇರೋ ಬರೋದೆಲ್ಲ ತಗೊಂಡೋಗ್ಬಿಟ್ಟು ನನಗೆ ಮಣ್ಣು ತುಂಬಿರುವಂತ ಮರಳು ತುಂಬಿರುವಂತ ಜಾಗ ಕೊಟ್ಟಿದ್ದೀರಾ ಅಂತ ಹೇಳಿ ಅವನು ಜಗಳ ಮಾಡ್ತಾನೆ, ಅವರಿಬ್ಬರ ಜೊತೆ ಶಾಪ ಹಾಕ್ತಾನೆ. ಆಗ ಅಲ್ಲಿಗೆ ಅವನೊಂದು ಕೆಟ್ಟ ಕೆಲಸ ಮಾಡಿದಾಗೆ ಆಗುತ್ತೆ. ಆಗ ಅವನು ಸರಿ ಆಗ್ತಾನೆ, ಪಿಶಾಚಿಗಳ ಗುಂಪಿಗೆ ಸೇರ್ತಾನೆ ಅಂತ ಹೇಳಿ ಇವರು ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಪಿಶಾಚಿ 3 ಹೇಳುತ್ತೆ, ನಾವಿಬ್ರು ನಿನ್ನ ಸಹಾಯಕ್ಕೆ ಅಲ್ಲೇ ನಿಂತಿರ್ತೇವೆ. ನಾವು 3 ಪಿಶಾಚಿಗಳನ್ನು ಮೀರುವ ತಾಕತ್ತು ಅವನಲ್ಲಿದೆ ಅನ್ನೋದನ್ನ ನಾನಂತೂ ನಂಬೋದಿಲ್ಲ. ಅಂದ್ರೆ ನಾವಿಬ್ರು ಈಗ ಇವ್ರ ಕೆಲಸ ಮುಗ್ದಿದೆ ಅಲ್ವಾ, ಈಗ 2 ಮತ್ತು 3ನೇ ಪಿಶಾಚಿ ಹೇಳುತ್ತೆ, ನೋಡು 1ನೇ ಪಿಶಾಚಿಗೆ ನೀನು ಬೋಳೆಶಂಕರನನ್ನ ಹಾಳು ಮಾಡೋದ್ರಲ್ಲಿ ಮುಂದುವರಿ, ನಾವಿಬ್ರು ನಿನಗೆ ಸಪೋರ್ಟ್ ಆಗಿ ಅಲ್ಲೇ ನಿಂತಿರ್ತೀವಿ, ನಮ್ಮಿಬ್ರನ್ನೂ ಮೀರುವಂತ ಶಕ್ತಿ ಅವನಲ್ಲೇನಿಲ್ಲ ಅಂತ ಅವನನ್ನ ಒಂದು ಕಮ್ಮಿ ಮಟ್ಟದಲ್ಲಿ ಈ ಒಂದು 3ನೇ ಪಿಶಾಚಿ ಕಾಣುತ್ತೆ. ಆಗ 1ನೇ ಪಿಶಾಚಿ ಹೇಳುತ್ತೆ, ಸದ್ಯಕ್ಕೆ ನಮಗಿರುವ ಉಪಾಯ ಇದೊಂದೇ, ಅಂದ್ರೆ ಸದ್ಯಕ್ಕೆ ಈಗ ಅವನನ್ನ ಕೆಟ್ಟವನಾಗಿ ಮಾಡ್ಲಿಕ್ಕೆ ಇರೋ ಉಪಾಯ ಇದೊಂದೇ, ನೋಡೋಣ ಅಂತ ಹೇಳುತ್ತೆ. ಸೊ ಇದಿಷ್ಟು ನಾವು ಇಲ್ಲಿವರೆಗೆ ಈ ಒಂದು 3 ಪಿಶಾಚಿಗಳು ಅವರವರ ಕೆಲಸದಲ್ಲಿ ಜಯ ಸಾಧಿಸಿರೋದು ಅಥವಾ ಅಪಜಯವನ್ನ ಕಂಡಿರುವಂತ ಪಿಶಾಚಿಗೆ ಸಪೋರ್ಟ್ ಮಾಡ್ತಾ ಇರುವಂತ ಒಂದು ದೃಶ್ಯವನ್ನ ನಾವಿಲ್ಲಿ ನೋಡಿದ್ದೀವಿ. ಮುಂದೆ ಆ 3 ಪಿಶಾಚಿಗಳು ಸೇರ್ಕೊಂಡು ನಮ್ಮ ಬೋಳೆಶಂಕರನನ್ನ ನಿಜವಾಗಿ ಅಣ್ಣಂದಿರ ತರ ಮಾಡ್ತಾರ, ಅಲ್ಲ ಪಿಶಾಚಿಗಳೇ ಸೋಲ್ತಾರ ಅನ್ನೋದನ್ನ ಮುಂದಿನ ಒಂದು ದೃಶ್ಯದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.